ನಿಖಿಲ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾನೆ. ಪಕ್ಕ ಬೈಸ್ಕೊತೀನಿ. 6:15 7 ಗಂಟೆ ಆದರೂ ಇಲ್ಲೇ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಬ್ಯಾಚುಲರ್ಸ್ ಲೈಫ್. ಏನು ಬೆಳಗ್ಗೆನೇ ಮಳೆ ಬಂತಲ್ಲಪ್ಪ. ಆಡಿಯೋ ಕರೆಕ್ಟಾಗಿ ಬರ್ತಿದ್ಯಾ ಅಂತ ಹೋಗಿ ನಿಂಚಿರ ಹತ್ರ ಹೋಗಿ ನೋಡ್ಕೋಬೇಕು. ಇದೇ ನೋಡಿ ಮಜಾ ಎಕ್ಸ್ಪಲ್ಸಲ್ಲಿ. ನಾನು ನಿಖಿಲು ಯಾವುದೋ ಒಳ್ಳೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ರಾತ್ರಿ ಇಬ್ರು ಕೂತ್ಕೊಂಡು ಒಳ್ಳೆ ಲೊಕೇಶನ್ ನೋಡಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಹೋಗೇ ಇಲ್ಲ ಅಂತಲ್ಲ, ಮುಂಚೆನೂ ಹೋಗಿದ್ದೀವಿ. ಅವನೇ ನನ್ನ ಕರ್ಕೊಂಡು ಹೋಗಿದ್ದು ಫಸ್ಟ್ ಟೈಮು. ಈ ಥರ ಕೆಲಸ ಎಲ್ಲ ಮಾಡೋದು ಅವನೇ. ಅವನು 6:15 ಬಾ ಅಂತ ಹೇಳಿದ್ದ. ನಾನು 7 ಗಂಟೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾನೆ. ಅದು ಹೋಗಿ ಅವ್ನು ಮೀಟ್ ಮಾಡಿ ಇದು ಫಸ್ಟ್ ಬ್ಲಾಗ್ ಶೂಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ ಎಕ್ಸೈಟ್ ಆಗಿ. ನೋಡೋಣ, ಒಳ್ಳೆ ಆಫ್ ರೋಡ್ ಇರುತ್ತೆ, ಒಳ್ಳೆ ಮಜಾ ಮಾಡೋಣ, ಬನ್ನಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಿಖಿಲ್ ಸುಬ್ಬಯ್ಯ ಅವ್ರ ಜೊತೆ ಫಸ್ಟ್ ರೈಡು ಬೋಟೋ ವ್ಲಾಗ್ ಮಾಡ್ತಾ ಇದ್ದೀವಿ. ಒಳ್ಳೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸು ಬಾಸ್ ಕರ್ಕೊಂಡು ಹೋಗ್ತವ್ರೆ. ಬನ್ನಿ ಓಡೋಣ, ಬನ್ನಿ. ಪೆಟ್ರೋಲ್ ಇದೆ? ಓ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಓ ಪರ್ಫೆಕ್ಟ್ ಆ್ಯಂಗಲ್ ಬೈ. ಹೋಗು ಹೋಗು ಹೋಗು. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಟು ಸ್ಯಾಂಡಿ ಬ್ಲಾಗ್ಸ್. ಇದು ಪರ್ಫೆಕ್ಟ್ ಆ್ಯಂಗಲ್ ಅಂದರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೇಶ್ ಅಂತ. ನನಗೆ ಗಾಡಿಗಳ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಾನು ಫಸ್ಟ್ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಡಿಯೋ. ಮನೇಲಿ ಸೆಕೆಂಡ್ PU ಪಾಸ್ ಆದಮೇಲೆ ಎಲ್ಲರ ಮನೇಲಿ ಒಂದು ಬಜೆಟ್ ಇಟ್ಟಿರ್ತಾರೆ, ಡಿಗ್ರಿಗೋ ಇಂಜಿನಿಯರ್ಗೋ ಅಂತ. ನಾನು ಸೆಕೆಂಡ್ PU ಪಾಡಾಗಿದ್ದೆ, ಸೆಕೆಂಡ್ PU ಫೇಲ್ ಆದೆ. ಸೆಕೆಂಡ್ PU ಫೇಲ್ ಆದಮೇಲೆ ನಮ್ಮ ಅಣ್ಣ ಹೇಳ್ಕೊಟ್ಟ ನನಗೆ, ಮನೇಲಿ ದುಡ್ಡು ಇಟ್ಟಿರ್ತಾರೆ, ಒಳ್ಳೆ ಗಾಡಿ ಕೇಳು, ಒಳ್ಳೆ ಗಾಡಿ ಕೊಡಿಸ್ತಾರೆ ಅಂತ. ನಾನು ಫಸ್ಟ್ ಕರಿಷ್ಮಾ ಅಂದ್ಕೊಂಡೆ. ಕರಿಷ್ಮಾಯಿಂದ 220ಗೆ ಹೋದೆ. 220ಇಂದ ಯಾವ ಗಾಡಿ ತಗೋಬೇಕು ಅನ್ನೋಷ್ಟೊತ್ತಿಗೆ ನನ್ನ ಕಸಿನ್ ಒಬ್ರು ಗಾಡಿ ಸಜೆಸ್ಟ್ ಮಾಡ್ತಾ ನನ್ನ ಫ್ರೆಂಡೇ ಇದೆ ಒಂದು ಒಳ್ಳೆ ಗಾಡಿ, ಬಾ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ, ಆ ಗಾಡಿ ಬಗ್ಗೆ ಐಡಿಯಾನೇ ಇರಲಿಲ್ಲ. ಹೋಗ್ಬಿಟ್ಟು ನನಗೆ RX-Z ಕೊಡಿಸ್ಬಿಟ್ರು. RX-Z ಕೊಡಿಸಿದ ತಕ್ಷಣ ಕೇಳ್ತಿರಲ್ಲ, ಆ ಗಾಡಿ ತೊಗೊಂಡಾಗ ಆ ಗಾಡಿ ಬೆಲೆ ಗೊತ್ತೇ ಇರಲಿಲ್ಲ ನನಗೆ, ಓಡಿಸೋಕ್ಕೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಹಿಂಗೆ ಆಗ್ತಾ ಎಲ್ಲ ಕಡೆ ಫೇಮಸ್ ಆಗೋಕ್ಕೆ ಶುರು ಮಾಡಿದೆ. ಫಸ್ಟ್ ಟೈಮ್ ಗೊತ್ತಿರುತ್ತೆ ಎಲ್ಲ ನನಗೆ RX-70 ಅಂತ ಕರೆಯೋಕ್ಕೆ ಶುರು ಆಯಿತು. ಆ ಗಾಡಿ ಲಿಟ್ರಲ್ಲಿ ನನಗೊಂದು ಐಡೆಂಟಿಟಿನೇ ಕೊಟ್ಬಿಡ್ತು. ಅದಾದಮೇಲೆ ಖುಷಿಲ್ ತೇಲ್ತಿರ್ಬೇಕಾದ್ರೆ ಕಾಲೇಜಲ್ಲಿ ಒಂದಿನ ಒಬ್ಬ ಹೀರೋ ಬಂದ್ಬಿಟ್ಟು ಗಾಡಿ ಒಂದು ರೌಂಡ್ ಕೇಳ್ತಾನೆ. ನಾರ್ಮಲಿ ಬಾಯ್ಸ್ ನಾವು ಗಾಡಿ ಯಾರಿಗೂ ಕೊಡಲ್ಲ, ಗೊತ್ತಿಲ್ಲದೆ ಇರೋರಿಗೆ ಎಸ್ಪೆಷಲಿ. ನಾನು ಹಂಗೆ ಆ್ಯಟಿಟ್ಯೂಡ್ ಕೊಡಲ್ಲ ಅಂತ ಹೇಳ್ತೀನಿ. ಬಾಸ್ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಒಳ್ಳೆ 5 ಸ್ಪೀಡು, ಒಳ್ಳೆ ಆಫ್ ರೋಡ್ ಆಲ್ಟ್ರ್ ಮಾಡ್ತಿರೋ RX-Z ಎತ್ಕೊಬರ್ತಾರೆ. ನಾನು ಫುಲ್ ಹುರ್ಕೊಂಡು ಮಾಡ್ತೀನಿ, ನಾನು ಇನ್ನೂ ಆಲ್ಟ್ರ್ ಮಾಡಿಸ್ತೀನಿ ಅಂತ ಹೋಗಿ ಹೊಸ ಪೇಂಟು ಅದು ಇದು ಮಾಡೋಣ, ಬಟನ್ ಟೈರ್ ಹಾಕ್ಸೋಣ ಅಂತೆಲ್ಲ ಹೋಗ್ತೀನಿ. ನೋಡಿದ್ರೆ ಟೈರ್ ಚೇಂಜ್ ಮಾಡ್ಸಕ್ಕೆ ಹೋಗಿದ್ದು ಬೆಳಗ್ಗೆ ಎದ್ದು ಬಂದು ನೋಡ್ತೀನಿ, ಬೆಳಗ್ಗೆ ಗಾಡಿನೇ ಇಲ್ಲ. ಆ್ಯಕ್ಚುಲಿ ನಾನು ಫುಲ್ ಸ್ಟಾಕಲ್ಲಿ ಇಟ್ಟಿದ್ದೆ. ಆವಾಗ ಶುರು ಆಯಿತು ನೋಡಿ BT ಲೈಫಲ್ಲಿ. ಗಾಡಿ ಹುಡುಕಿದ ಊರಿಲ್ಲ, ಜಾಗ ಇಲ್ಲ ಅಂದರು ಒಂದು 50-60 ಜನ ಬಾಯ್ಸ್ ಬಂದು ಹೆಲ್ಪ್ ಮಾಡಿದ್ರು, ಲಿಟ್ರಲಿ ಹೆಲ್ಪ್ ಮಾಡಿದ್ರು. 1 ವರ್ಷ 2 ವರ್ಷ ಪ್ರತಿದಿನ ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆ, ಹುಡುಕ್ದೆ. ಮನೇಲಿ ಹೇಳಿದ್ರು ಹೊಸ ಗಾಡಿ ಕೊಡಿಸ್ತೀನಿ ತಗೋ ಅದು ಇದು ಅಂತ. ಬಟ್ ನಂಗೆ ನನ್ನ ಗಾಡಿನೇ ಬೇಕಿತ್ತು, ಬೇರೆ ಗಾಡಿ ಅದು ಇದು ಅಂತ ಇಷ್ಟನೇ ಆಗಲಿಲ್ಲ. ಕಾದೆ. ಆಮೇಲೆ ಲಾಕ್ಡೌನು, ಮನೆಯವ್ರ ಹತ್ರನೇ ಬಜೆಟ್ ಇರಲಿಲ್ಲ. ಏನು ಕೆಲಸ ಹುಡ್ಕೋಣ ಅಂತ ಬೆಂಗಳೂರಿಗೆ ಹೋದೆ, ಅಷ್ಟೆಲ್ಲೂ ಕೆಲಸ ಸೂಟ್ ಆಗಲಿಲ್ಲ ನನಗೆ. ಆಮೇಲೆ ಫಿಲ್ಮಲ್ಲಿ ಚಾನ್ಸ್ ಸಿಕ್ತು. 2 ಇಯರ್ಸ್ ಒಳ್ಳೆ ಫಿಲ್ಮಲ್ಲಿ ವರ್ಕ್ ಮಾಡ್ಕೊ ಬಂದೆ. ಇನ್ನೇನು ರಿಲೀಸು ಆಗ್ತಿದೆ ಫಿಲ್ಮು. ಅದಾದಮೇಲೆ ಅಮ್ಮ ಹುಷಾರು ತಪ್ಪಿದ್ರು ಅಂತ ವಾಪಸ್ ಮೈಸೂರಿಗೆ ಬಂದು ಒಳ್ಳೆ ಕಾರ್ಪೊರೇಟ್ ಕೆಲಸ ಸೇರಿಕೊಂಡು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೆ. ಆಮೇಲೆ ನಾನು ಅಮ್ಮನ ಕಳ್ಕೊಂಡೆ. ಏನು ಮಾಡೋದು ಲೈಫಲ್ಲಿ, ಫುಲ್ BT ಏನಿಲ್ಲ ಮುಂದೆ ಅಂದ್ಕೊಂಡು ಒಳ್ಳೆ ಜಂಕಿ ಆಗೋದೆ. ಆಮೇಲೆ ನಮ್ಮ ಅಣ್ಣ ಸರ್ಪ್ರೈಸ್ ಅಂದ್ಬಿಟ್ಟು ಹೋಗ್ಬಿಟ್ಟು
ಬೇಬಿನ್ ಬುಕ್ ಮಾಡಿ ಬಂದರು. ಆ್ಯಕ್ಚುಲಿ ಈ ಗಾಡಿ ನಾನು ಮುಂಚೆ ನೋಡಿದ್ದೆ. ಅಂದರೆ ನನ್ನ ಗಾಡಿ ಇದ್ದಿದ್ದು RXZ 4 ಸ್ಪೀಡು ವೈಟ್ ಆ್ಯಂಡ್ ರೆಡ್. ಇದನ್ನು ನೋಡಿದಾಗ 4V ನೆಕ್ಸ್ಟ್ ವರ್ಷನ್ ಕಾಣಿಸ್ತು. ಆಮೇಲೆ ಹೋಗಿ ಬಂದು ಇವಾಗ ಹಿಂಗಿದೆ. ತುಂಬ ಸೋಲೋ ರೈಡ್ಗಳು ಹೋಗಿದ್ದೀನಿ, ಯಾವುದು ರೆಕಾರ್ಡ್ ಮಾಡಿ ಮೋಟೋ ಬ್ಲಾಗಿಂಗ್ ಮಾಡಬೇಕು ಅಂತ ಏನು ಅವಾಗ ಡಿಸೈಡ್ ಆಗಿರಲಿಲ್ಲ. ಇವಾಗ ಸುತ್ತಿ ಹೆಂಗೂ ಫಿಲ್ಮ್ ಮೇಕಿಂಗ್ ಇಷ್ಟ, ಫಿಲ್ಮ್ ಮಾಡೋಕ್ಕಂತೂ ನಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ಇದನ್ನ ಯಾಕೆ ಪ್ರೊಫೆಷನ್ ಆಗಿ ತಗೋಬಾರ್ದು ಅಂತ ಅಂದ್ಕೊಂಡು ಇವತ್ತು ಫಸ್ಟ್ ವ್ಲಾಗ್ ಶೂಟ್ ಮಾಡೋಕ್ಕೆ ನಮ್ಮ ಬಾಸ್ ಜೊತೆ ಹೋಗ್ತಾ ಇದ್ದೀನಿ. ಇದು ಸಿಂಪಲ್ ಇಂಟ್ರೋ ನಮ್ಮದು ಅಷ್ಟೇ. ಬನ್ನಿ ಈಗ ರೈಡ್ ಮಜಾ ಮಾಡೋಣ. ಹೋಗ್ತಿರೋ ಸ್ಪಾಟ್ಗೆ ಹೆಸರು ಅಂತ ಏನಿಲ್ಲ. ನಾನು ಇವನು ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ. ಒಂದು 7-8 ವರ್ಷದಿಂದ ಗೊತ್ತು. ಅವಾಗಿಂದನೂ ರೈಡ್ ಅಂದರೆ ಹುಚ್ಚು. ಆ ಹುಚ್ಚನ್ನ ಜಾಸ್ತಿ ಮಾಡ್ತಿದ್ದು ಈ ನನ್ನ ಮಗನೇ, ಬೇರೆ ಯಾರೂ ಇಲ್ಲ. ಮನೇಲಿ ಹಠ ಮಾಡಿ ಎನ್ನೆಸ್ ತೊಗೊಂಡು ನಮಗೂ ಹಠ ಮಾಡಿಸಿ ಗಾಡಿಗಳು ತೊಗೊಂಡು ತಿಂಗಳಿಗೊಂದು ರೈಡ್ ಅಂತೂ ಇಬ್ಬರು ಆರಾಮಾಗಿ ಹೋಗ್ತಿದ್ವಿ. ಬೇಜಾನ್ ರೈಡ್ ಹೋಗಿದ್ದೀವಿ. ಸಂದೇಶ್ ಶೈವ ಅಂತ ನಂದು ಇನ್ಸ್ಟಾಗ್ರಾಮ್ ಬಯೋ, ಅಲ್ಲಿ ಹೋಗಿ ಹೈಲೈಟ್ಸ್ ನೋಡ್ಕೊಳ್ಳಿ. ಎಲ್ಲ ಇವನ ಜೊತೆನೇ ಆಲ್ಮೋಸ್ಟ್ ರೈಡ್ ಹೋಗಿರೋದು. ಎಲ್ಲೆಲ್ಲಿ ಹೋಗಿದ್ದೀವಿ ಎಲ್ಲ ಕಡೆ ಹೈಲೈಟ್ಸ್ ಮಾಡಿ ಇಟ್ಟಿದ್ದೀವಿ ಇಬ್ಬರೂ. ನಮ್ಮಿಬ್ರದ್ದು ಹೆಂಗೆ ಅಂದರೆ ಅವಾಗಿಂದ ಜನಗಳಿಗಿಂತ ನೇಚರ್ನ ಎಂಜಾಯ್ ಮಾಡೋದು ಜಾಸ್ತಿ. ಪಾರ್ಟಿ ಪಬ್ಗೂ ಜಾಸ್ತಿ ಹೋಗ್ತೀವಿ. ನಮ್ಮದೇ ಒಂದು ಈವೆಂಟ್ ಆರ್ಗನೈಸೇಷನ್ ಇದೆ, ಹೆಸರು ವೀಡಿಯೋಸ್ ಅಂತ. ಪೇಜ್ ನೇಮ್ ಇಲ್ಲಿ ಹಾಕ್ತೀನಿ, ಫಾಲೋ ಮಾಡಿ. ಅದನ್ನೂ ಎವ್ರಿ ವೀಕೆಂಡ್ ಈವೆಂಟ್ಸ್ ಮಾಡ್ತೀವಿ. ಎವ್ರಿ ವೀಕೆಂಡ್ ಸಂಜೆ ಪಾರ್ಟೀಸ್ ಆಗುತ್ತೆ, ಬೆಳಗ್ಗೆ ಇದಾಗುತ್ತೆ. ಅಯ್ಯವ್ವ, ರೈಡಿಂಗ್ ಬೂಟ್ಸು ಸೀರಿಯಸ್ಲಿ ಅಭ್ಯಾಸ ಆಗಬೇಕು. ಅವರಿದ್ದಾರೆ ನೋಡಿ, ಅವರು ಕಾರ್ನರ್ ಮಾಡೋ ಒಳ್ಳೆ ರಾಜ, ಒಳ್ಳೆ ಕಾರ್ನರ್ ಮಾಡ್ತಾರೆ. ಸೊ ಯಾವ ರೋಡ್ ಹೋಗ್ಬೇಕು, ಎಲ್ಲಿ ಡಿವಿಯೇಷನ್ ತಗೋಬೇಕು ಅನ್ನೋದೇ ನಮ್ಮಿಬ್ರಿಗೂ ಇನ್ನೂ ಗಟ್ಟಿಗೆ ಗೊತ್ತಿಲ್ಲ. ಕಂಪ್ಲೀಟ್ ಅನ್ಎಕ್ಸ್ಪ್ಲೋರು. ಸೊ ಇವಾಗ ಲೆಫ್ಟ್ ತಗೋಬೇಕು ರೆಡಿಯಾಗಿ ಅಂತ ಅಣ್ಣ ಅವ್ರು ಸೈನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆ ಕಾರ್ನರ್, ಫಾಸ್ಟ್ ಕಾರ್ನರು. ಆ್ಯಕ್ಚುಲಿ ಈ ಗಾಡೀಲಿ ಆ ಗಾಡಿ ಮಾಡೋ ಥರ ಕಾರ್ನರ್ ಎಲ್ಲ ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ಹೋಗ್ಬೇಡಿ. ಒಂದು ಕ್ರೂಸ್ ಮಾಡ್ತಾ ಒಂದು ಲೈನಲ್ಲಿ ಆರಾಮಾಗಿ ಹಿಂಗೆ ತಿರುಗಿಸ್ಬೋದು. ಅದು ಬಿಟ್ಟರೆ ಅವ್ರು ಮಾಡೋ ಥರ ನೀ ಡ್ರ್ಯಾಗು ಆ ಡ್ರ್ಯಾಗ್ ಈ ಡ್ರ್ಯಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಹಿಂಗಂದ್ರೆ ಈ ಗಾಡಿ ಇರೋದೇ ಅಪ್ಪಟ ಆಫ್ ರೋಡಿಂಗೆ. ಎಂಥ ದಪ್ಪ ರೋಡ್ ಆದರೂ ಆರಾಮಾಗಿ ಹೋಗುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅಂದರೆ ಈ ಗಾಡಿದು ಸಸ್ಪೆನ್ಷನ್. ಈ ಗಾಡಿ ಸಸ್ಪೆನ್ಷನ್ ಮುಂದೆ ಸೀರಿಯಸ್ ಆಗಿ ಹೇಳ್ತೀನಿ, ಇನ್ನೇಯಾವುದೂ ಇಲ್ಲ. ನಾವು ನಮ್ಮ ಫಸ್ಟ್ ಬ್ಲಾಗ್ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತ ತುಂಬ ಯೋಚನೆ ಮಾಡಿದ್ವಿ. ಆ್ಯಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ 1-2 ಕಡೆ ಹೋಗಿ ಶೂಟು ಮಾಡಿದ್ದೆ, ಬಟ್ ಅವಾಗ ಗೋಪ್ರೋ ಮೌಂಟ್ ಇರಲಿಲ್ಲ ನನ್ನ ಹತ್ರ. ಸುಮ್ಮನೆ ಕೈಯಲ್ಲಿ ನಾನು ನನ್ನ ಫ್ರೆಂಡ್ ಹೋಗಿ ಕೈಯಲ್ಲೇ ಹ್ಯಾಂಡಲ್ ಮಾಡಿ ಒಳ್ಳೆ ನೋವಿ ಥರ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಇವಾಗ ಹೋಗ್ತಿರೋದು ಫಸ್ಟ್ ಬ್ಲಾಗು ಶಿವನ್ ಸಮುದ್ರ ಹೋಗೋಣ, ತಲಕಾಡ್ಗೆ ಹೋಗೋಣ, ಅಥವಾ ಅಲ್ಲಿ ಇಲ್ಲಿ ಹೋಗೋಣ, ಏನೇನೋ ಮಾಡೋಣ ಅಂತ ಏನೋ ಡಿಸೈಡ್ ಮಾಡಿದ್ವಿ. ಬಟ್ ಕೊನೆಗೆ ನಮ್ಮ ಬಾಸ್ ಒಬ್ರು ಇದ್ದಾರೆ, ಬಾಸ್ನ ನೋಡೋಕೆ ಹೋಗೋಣ ಅಂತ ಹೋಗ್ತಿರೋದು. ಸೊ ಫಸ್ಟ್ ರೈಡು ನಮ್ಮ ಬಾಸ್ ನೋಡೋಕ್ಕೆ ಅಂತ ಡಿಸೈಡ್ ಆಗಿ ಈಗ ಬನ್ನಿ ಇನ್ನು ಆಫ್ ರೋಡಲ್ಲಿ ಸಿಗೋಣ. ಇದೆ ಈ ಗಾಡಿ ತಗೊಂಡು ಮಜಾ ಇನ್ನೇನಿಲ್ಲ. ಎಂಥ ಸೂಪರ್ ಬೈಕ್ ಬಂದರೂ ಹಳ್ಳಗಳಲ್ಲಿ ನಿಲ್ಲಿಸಲೇಬೇಕು. ನಮ್ಮ ಚಿನ್ನು ಮರಿ ಆರಾಮ ಹೋಗುತ್ತೆ. ನಾಯಿಗಳಿಂದ ದೂರ ಇರಿ. ಸಣ್ಣ ಬೆಟ್ಟ ಅಂತ ತಾನೇ ಹೇಳ್ತು, ಬೇರೆ ಸಣ್ಣ ದೇವ್ರು ಅಂತೆಲ್ಲ ಹೆಂಗಿದೆ ಅಂದ್ರೆ ಫುಲ್ ಕಲ್ದಾಗ ಅದನ್ನ ಇಳ್ಕೊಂಡು ಹೋದ್ರೆ ಮತ್ತೆ ಆ ಕಡೆಗೆ ಒಂದು ಕೆರೆ ಎಲ್ಲ ಬರುತ್ತೆ. ಓಕೆ ದಾದಾ, ಸರಿ ದಾದಾ. ಹಾಂ, ಮೈಸೂರೇ. ತಗೋಬೇಕು, ಅದು ಯಾವ್ದು ಗೊತ್ತಾಗ್ತಲ್ಲ. ಇದೇ ಲೆಫ್ಟ್ ಇರಬೇಕು, ನಮಗೂ ಇನ್ನೂ ಪಕ್ಕ ಗೊತ್ತಿಲ್ಲ. ಇದೇ ಆದರೆ ಬೆಟ್ರು, ಇಲ್ಲ ಅಂದರೆ ಮುಂದೆ ಹೋಗಿ ತಿರ್ಸ್ಕೊಂಡು ಬರೋದಷ್ಟೇ. ಸೀರಿಯಸ್ಲಿ ಹೇಳ್ತೀನಿ, ಒಂದು ಟೈಮಲ್ಲಿ ಆ ಗಾಡಿ ಬಂದು ಹೆಂಗೆ ಇಂಡಿಯಲ್ಲಿ ಮಾರ್ಕೆಟ್ನೇ ಚೇಂಜ್ ಮಾಡಿಬಿಡ್ತು, ಈ ಗಾಡಿ ಬಂದ್ಬಿಟ್ಟು ಹಂಗೆ ಚೇಂಜ್ ಮಾಡಿದೆ. ನನಗೆ ಈ ಗಾಡಿ ತೊಗೊಳೋಕ್ಕೆ ಫಸ್ಟ್ ರೀಸನ್ನೇ ನಂದು ಹಳೆ ಗಾಡಿ ವೈಟ್-100, ಈ ಗಾಡಿನೂ ವೈಟ್-100. ಸೊ ಮೂವ್ ಅನ್ನೋಕ್ಕೆ ಒಂಥರ ಕಲರೇ ನನ್ನ ಜಾಸ್ತಿ ಪುಷ್ ಮಾಡಿದ್ದು.
ಅದಾದ್ಮೇಲೆ ಈ ಗಾಡಿಲಿರೋ ಫೀಚರ್ಸು, ಈ ಗಾಡಿ ಕೊಟ್ಟಿರೋ ರೇಟ್ಗೆ ಮಾತ್ರ ಹೇಳ್ತೀನಲ್ಲ, ಬೆಸ್ಟ್ ಗಾಡಿ ಇದು. ಆರಾಮ್ಸೆ 40 ಮೈಲೇಜ್ ಕೊಡುತ್ತೆ. ಸಸ್ಪೆನ್ಷನ್ ಅಂತೂ ಮಾತಾಡಂಗಿಲ್ಲ. ಆ್ಯಂಡ್ ಹೈಟ್ ಇರೋರಿಗೆ ಮಾತ್ರ ಈ ಗಾಡಿ, ಅದಂತೂ ಹೇಳ್ತೀನಿ. ಇಲ್ಲ ಅಂದರೆ ದಯವಿಟ್ಟು 4V ತಗೋಬಿಡಿ. ನಾನೊಂದು 511 ಇದ್ದೀನಿ, ನನಗೆ ಕಾರಂತೂ ಖಂಡಿತ ಇಟ್ಟಿಸಲ್ಲ. ನೋಡಿ ನಿಖಿಲ್ ಸುಬ್ಬಯ್ಯ ಅವ್ರದ್ದು ಆಫ್ ರೋಡ್ ಸೆಟಪ್ ಇದು. ಇವ್ರಿಗೆ ಆನ್ ರೋಡ್ ಸೆಟಪ್ ಅಂತಲೇ ಬೇರೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಅದೇ ಬೆಟ್ಟ, ನೋಡೋಣ ಅದೇನೋ ಅದೇ ಅಲ್ವೋ ಇನ್ನೂ ಖಂಡಿತ ಗೊತ್ತಿಲ್ಲ. ಯಾಕೋ ರೋಡ್ ಮಿಸ್ ಆಗಿದ್ದೀವಿ ಅಂತ ಕಂಪ್ಲೀಟಾಗಿ ಅನ್ನಿಸ್ತು. ಇವತ್ತು ನಾವು ಡಿಸೈಡ್ ಮಾಡ್ಕೊಳ್றது ಏನಂದರೆ, ನಮ್ಮದು ಫಸ್ಟ್ ವ್ಲಾಗು ಆ 10 ಕ್ರಾಸ್ ನಾವು ಮ್ಯಾಪ್ಸ್ ನೋಡದೆ ಹೋಗಬೇಕು ಅಂತ, ಕೇಳ್ಕೊಂಡು ಹೋಗೋಣ ಅಂತ. ಧೈರ್ಯ ಏನಂದರೆ ಮನೆಯಿಂದ ಲೊಕೇಶನ್ ಒಂದು 35 ಕಿಲೋಮೀಟ್ರ್ ಇರ್ಬೋದು, ಅದಕ್ಕೇ ಆರಾಮಾಗಿ ಬಂದಿದ್ದೀವಿ. ನೀವು ಹಂಗೆಲ್ಲ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಅದೊಂಥರ ಚಂದ, ಏನಾದ್ರು ಹೊಸ್ದಾಗಿ ಏನಾದ್ರು ಮಾಡ್ತಾ ಇರಬೇಕು. ಯಾವುದೋ ಓ ಕ್ರೇಜಿ ಆ ಗಾಡಿಗೆ ಇಂಡಿಕೇಟರ್ ಹಾಕಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ, ನೀವೇ ಹೇಳಿ. ಬೈ ರೆಕಾರ್ಡ್ ಆಗಿದೆ. ಅಣ್ಣನ್ ನೋಡಿ ಕಾರ್ನರ್ ಈಗ ನೋಡಿ ಮೋಸ್ಟ್ ಪ್ರಾಬಬ್ಲಿ ಇದೇ ಇರಬೇಕು ಅಂತ ಇವನೇ ಹೇಳ್ತಾವನೆ. ನನಗೆ ಯಾಕೋ ಡೌಟ್ ಇದುವೆ. ಹಾಂ ಸರಿ ನಡಿ ನೋಡೋಣ. ಯಾವುದೋ ಟ್ರಯಲ್ ಒಳಗೆ ಲೆಫ್ಟ್ ತೊಗೊಂಡು ಹೋಗ್ಬೇಕಂತೆ. ಓಕೆ, ಫೈನಲಿ ಒಂದು ರೋಡ್ ಡಿಸೈಡ್ ಮಾಡಿದ್ದಾರೆ ಬಾಸು. ಅದೇನಾ ಅಂತ ನೋಡೋಣ ಬನ್ನಿ. ಈ ಗಾಡಿ ಹಿಡ್ಕೊಂಡು ಆಫ್ ರೋಡ್ ಮಾಡೋ ಮಜಾನೇ ಬೇರೆ. ಅಣ್ಣ ಈ ಜಾಗದ ಓನರು ಕೈಂಡ್ ಆಫ್ ನಿಖಿಲ್ ಸುಬ್ಬಯ್ಯ. ಓನರ್ ಅಂದರೆ ನಮಗೊಂದಿನ ಜಾಗ ಹೇಳ್ಕೊಟ್ಟವ್ರು ಇವರೇ. ಏನ್ ಮಾಡೋದು, ನಮ್ಗೆ ಗೋಪುರ ಹಣೆ ಮೇಲೆ ಸರಿ ಇಲ್ಲ. ಆನ್ ಆಫ್ ಆಗ್ತಾ ಇದೆ. ಬೈ ಬ್ಯಾಟ್ರಿ ಚೇಂಜ್ ಮಾಡಿ ಬೈ. ಬ್ಯಾಟ್ರಿ ಇರೋದೇ ಒಂದು. ಬೀಪ್ ಹೋಗೋಣ. ಫೈನಲಿ ರೋಡ್ ಸಿಕ್ತು. ಇದೆ ಅನ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಆಫ್ ರೋಡ್ ಮಾಡಕ್ ಹೋಗ್ತಾ ಇದ್ದೇವೆ. ಈ ಥರ ರೋಡಿಗೆ ಬರ್ಬೇಕಾದ್ರೆ ಫಸ್ಟ್ ಕೆಲಸ ಮಾಡಿಸ್ಕೋಬೇಕಿರೋದೆ ಬಾಯ್ಸ್, ಏರ್ ಚೆಕ್, ಟೈರ್ ಒಳ್ಳೆ ಕಂಡೀಷನ್ ಇದೆಯಾ ಅಂತ. ನಮ್ಮ ಬಾಸು ಅಂತ ಇದ್ನಲ್ಲ, ಬಂದ್ವಿ ನೋಡಿ ನಮ್ಮ ಬಾಸ್ ಜಾಗಕ್ಕೆ. ಇದೆ ನಮ್ಮ ಬಾಸ್ ಜಾಗ. ನಮ್ಮ ಬಾಸು ಬೇರೆ ಯಾರೂ ಇಲ್ಲ, ನಮ್ಮ ಲಾರ್ಡ್ ಶಿವ. ಓಂ ನಮ ಶಿವಾಯ. ಫೈನಲಿ ಜಾಗಕ್ಕೆ ಬಂದ್ವಿ. ಒಳ್ಳೆ ಆಫ್ ರೋಡ್ ಅಂತ ಮಾಡಿ ನಿನ್ನೆ ತಾನೇ ವಾಟರ್ ವಾಶ್ ಮಾಡಿಸ್ಕೊಂಡು ಹೊಸ ವ್ಲಾಗ್ ಶೂಟ್ ಮಾಡೋಣ ಬಂದಿದ್ದು. ವಾಟರ್ ವಾಶ್ದು ಅವಸ್ಥೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಬಂದು ಮೆಡಿಟೇಷನ್ ಮಾಡೋಕ್ಕೆ, ನಮ್ಮ ಪಾಡಿ ನಾವು ಕೂತ್ಕೊಂಡು ಬುಕ್ಕಿಗೆ ಓದ್ಕೊಂಡು ಸ್ಕ್ರಿಪ್ಟ್ ಬರ್ಕೊಂಡು ಮುಂಚೆ ಈ ಥರ ಕೆಲಸಗಳು ಮಾಡ್ತಿದ್ವಿ. ಇದು ಏನೋ ಒಂದು ಪವರ್ಫುಲ್ ಪ್ಲೇಸ್ ನಮಗೆ. ಕಾಲೇಜ್ ಟೈಮಿಂದ ಬರ್ತಾ ಬಸವಣ್ಣ ನಮಸ್ಕಾರ. ಬನ್ನಿ ಸ್ವಲ್ಪ ಚಿಲ್ ಮಾಡಿ ಒಂದಷ್ಟು ಶಾರ್ಟ್ಗಳು ತೊಗೊಂಡು ದಯವಿಟ್ಟು ಬರೋಗೆ. ಅವ್ನು ಹೇಳ್ದಂಗೆ ನಿಜ, ಯಾರೇ ಜಾಗ ಹುಡ್ಕೊಂಡು ಬಂದರೂ ನಾನಂತೂ ನಿಜ ಲೊಕೇಶನ್ ಹೆಂಗೆ ಬರ್ಬೇಕಂತ ಖಂಡಿತ ಹೇಳೋಲ್ಲ. ಏನಕ್ಕಂದರೆ ನೋಡಿ, ಒಂದು ಪ್ಲಾಸ್ಟಿಕ್ ಸದ್ಯಕ್ಕೆ ಕಾಣ್ತಿಲ್ಲ. ನಾನೊಂದು 5 ಜನಕ್ಕೆ ಹೇಳಿ ಬನ್ನಿ ಅಂತ ಹೇಳಿದ್ಮೇಲೆ ಇಲ್ಲೆಲ್ಲ ಬಂದಮೇಲೆ ಬರೀ ವಾಟ್ರ್ ಬಾಟಲು ಬೇಡದಿರೋದೆಲ್ಲ ಸಿಗ್ತಾ ಇರುತ್ತೆ. ಸೊ ಖಂಡಿತ ನಾನಂತೂ ಲೊಕೇಶನ್ ಹೇಳೋಲ್ಲ, ಬೇಕಾ ಹುಡ್ಕೊ ಬನ್ನಿ. ಈಗ ಸ್ವಲ್ಪ ಚಿಲ್ ಮಾಡಬೇಕು. ಸೊ ಫಸ್ಟ್ ರೈಡ್ ಹೆಂಗೆ ಸ್ಪೆಷಲಾಗಿ ಇಟ್ಕೋಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಫೈನಲಿ ಜನಗಳೇ ಇಲ್ಲಿರೋ ಜಾಗಕ್ಕೆ ಹೋಗೋಣ. ನಾನು ಸುಬ್ಬಯ್ಯ ಟೈಮ್ ಸ್ಪೆಂಡ್ ಮಾಡೋಣ, ಒಳ್ಳೆ ಟ್ರಾವೆಲ್ ಮಾಡೋಣ. ನಮ್ಗೆ ಮುಂಚೆಯಿಂದನೂ ನಮ್ಮಿಬ್ಬರಿಗೆ ಯಾವಾಗಲೂ ಆಫ್ ರೋಡಿಂಗ್ ಅಂದರೆ ಭಾರಿ ಇಷ್ಟ. ಸೊ ಒಳ್ಳೆ ಆಫ್ ರೋಡ್ ಮಾಡಿ ಒಳ್ಳೆ ಶಾರ್ಟ್ಸ್ಗಳು ತೊಗೊಬರೋಣ ಬನ್ನಿ ಬೈ ಅಂತ ಹೇಳಿದ್ದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ. ಇದೆ ಸೊ ಈ ಪ್ಲೇಸಲ್ಲಿ ವೆಜ್ ಆನ್ ಡ್ರೋನ್ ಶಾಟ್ಸ್ ತೊಗೊಂಡು ಟ್ರ್ಯಾಕಿಂಗ್ ಶಾಟ್ಸ್ ಎಲ್ಲ ತೊಗೊಂಡು
ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ಇವಾಗ ಇಲ್ಲಿಂದ ಆ ಕಡೆ ಇನ್ನೊಂದು ಟ್ರಯಲ್ ಇದೆ, ಅಲ್ಲಿ ಹೋಗ್ತಿದ್ದೀವಿ. ನಮ್ಮ ಬಾಸ್ ಈಗ ಒಳ್ಳೆ ಟ್ರಯಲ್ ಮಾಡೋಣ ಅಂತ, ಒಳ್ಳೆ ಎಕ್ಸ್ಪ್ಲೋರ್ ಮಾಡಬೇಕು ಇನ್ನೂ ಸ್ವಲ್ಪ. ಕ್ರೇಜಿ ಟ್ರಯಲ್ ಅಲ್ಲ ಬೈ, ಫುಲ್ ಓಪನ್ ಮಾಡು ಮತ್ತೆ. ನಿಜ ಮಾಡ್ತೀನಿ ಈಗ, ನಡಿ. ಮುಂದೆ ಜಾಗ ಇದೆಯೋ ಓಕೆ ಗೊತ್ತಿಲ್ಲ, ಬ್ಲಾಕು. ಸೊ ಎಕ್ಸ್ಪಲ್ಸ್ ಜೊತೆ ಮಜಾ ಬೇರೆನೇ ಇದೆ. ಕೆಳಗೆ ಹೋಗ್ತಾ ಇರ್ತೀವಿ. ಈಗ ಅಲ್ಲಿ ಹೋಗ್ಬೇಕು. ಆಗ ವಾಟರ್ ಕ್ರಾಸಿಂಗ್ಗೆ ಬಂದ್ಬಿಟ್ವಿ. ಕೇರಳಲ್ಲಂತೂ ಮಜದ ಮೇಲೆ ಮಜಾ. ಇವಾಗ ಸಣ್ಣ ವಾಟರ್ ಕ್ರಾಸಿಂಗ್ ವಿತ್ ವೆರಿ ಎಕ್ಸ್ಪಲ್ಸ್. ಈಗ ಗೊತ್ತಾಯ್ತಲ್ವಾ ಎಕ್ಸ್ಪಲ್ಸ್ ಮಜಾ. ನಿಖಿಲ್ ಸುಬ್ಬಯ್ಯ ಅವ್ರದ್ದು ಬ್ಯಾಟ್ರಿ ಮುಗಿದೋಗಿದೆ. ಸೊ ನೋಡಿ ಬಾಯಿ ಮಜಾನ. ನೀರು ಹೋಯ್ತು. ಇನ್ನು ಮುಂದೆ ಅಂದ್ಕೊಂಡಿರೋ ರೈಡ್ಗಳಿಗೆ ಇದು ನೆಕ್ಸ್ಟ್ ಡೆಸ್ಟಿನೇಷನ್ ಅಂದ್ಕೊಂಡ್ವಿ. ಇಲ್ಲಾದರೂ ಕಾಡಿಗೆ ಹುಡ್ಕೊಂಡು ಹೋಗಿ ಪೀಸಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಆಮೇಲೆ ಹೋಗೋದು. ಏನಂತೀರ ಬೈ ಆಫ್ ರೋಡಿಂಗ್? ಆಫ್ ರೋಡ್ ಅಂತೂ ಬಾಂಬ್ ಆಗಿತ್ತು. ಒಳ್ಳೆ ಟ್ರೈಲ್, ಫುಲ್ ಥ್ರಾಟ್ಲಲ್ಲಿ ಬಂದಿದ್ದೀವಿ ಇಬ್ರು. ಬಟ್ ಈ ತರ ಬರ್ಬೇಕು ಅಂತಂದ್ರೆ ಹುಷಾರಾಗಿರಿ. ಸುಮ್ಮನೆ ಆಮೇಲೆ ಎಲ್ಲ ಈ ಥರ ರೈಡಿಂಗ್ ಗೇರ್ಸ್ ಹಾಕೊಂಡು ಜಾಕೆಟ್ ಹಾಕೊಂಡು ಈ ಥರ ನೀ ಗಾರ್ಡ್ಸ್ ಎಲ್ಲ ಹಾಕೊಂಡು ಬನ್ನಿ. ಸುಮ್ಮನೆ ಬಂದ್ಬಿಟ್ಟು ಆಮೇಲೆ ಬಿಟ್ಬಿಟ್ಟು ಸೀನ್ ಮಾಡ್ಕೋಬೇಡಿ. ಬಿಟ್ಬಿಟ್ಟು ಯೂಟ್ಯೂಬ್ ನೋಡ್ಬಿಟ್ಟು ಆಯ್ತು ಅಂತ ಹೇಳ್ಬೇಡಿ. ಸೊ ಅಲ್ಲೂ ಕಾಲೇಜ್ ಥರ ನಿಖಿಲ್ ಸುಬ್ಬಯ್ಯಿಂದ ಹಾಳಾಗಿದ್ದು ಅಂತ ಬರುತ್ತವೆ. ಅಲ್ಲೆಲ್ಲ ಆಫ್ ರೋಡ್ ಮುಗಿಸ್ಕೊಂಡು ಬಂದು ಇವಾಗ ಇಲ್ಲಿ ಇವ್ರುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಇದು ಲೊಕೇಶನ್. ಫಸ್ಟ್ ವ್ಲಾಗು ಚಿಕ್ಕಮಗ್ಳೂರಿಗೆ ಹೋಗಿ ಶೂಟ್ ಮಾಡ್ಕೊಬಂದೆ, ರಿಲೀಸ್ ಆಗಲಿಲ್ಲ. ಸೆಕೆಂಡು ಈ ಬಾಸ್ ಜೊತೆ ವೈನಾಡ್ಗೆ ಹೋಗ್ಬಿಟ್ಟು ಬಂದ್ವಿ, ಅದು ಏನೇನೋ ಮಾಡಿ ಅದು ರಿಲೀಸ್ ಆಗಲಿಲ್ಲ. ಫೈನಲಿ ಕಂಪ್ಲೀಟ್ ಪ್ಲ್ಯಾನ್ ಮಾಡಿಕೊಂಡು ಏನಾದ್ರು ಮಾಡೋಣ ಅಂತ ಫಸ್ಟ್ ವ್ಲಾಗ್ ರಿಲೀಸ್ ಮಾಡ್ತೀನಿ. ನೋಡೋಣ ಇದು ಹೆಂಗೆ ಬಂದಿರುತ್ತೆ, ನೀವೇ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಖಿಲ್ ಸುಬ್ಬಯ್ಯ ಅವ್ರು ಬೇಜಾನ್ ರೇಗಿಸ್ತಾ ಇದ್ರು ಫಸ್ಟ್ ವ್ಲಾಗ್ ಯಾವಾಗ ಬರುತ್ತೆ ಅಂತ. ಫೈನಲಿ ಇದೇ ವ್ಲಾಗ್ ರಿಲೀಸ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಆದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀವಿ ಇದ್ರ ಬಗ್ಗೆ. ಆಯ್ತು, ಈ ವ್ಲಾಗ್ ಬಗ್ಗೆ ರಿವ್ಯೂಸ್ ನಿಖಿಲ್ ಸುಬ್ಬಯ್ಯ ಅವರು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತಾರೆ. ಇದೇ 10-12 ನಿಮಿಷದ ಮೇಲೆ ಕೊಡ್ತಾ ಇರುತ್ತೆ, ಇವ್ನು ಯಾವಾಗ ಮುಗಿಸ್ತಾರೆ ಅನ್ಕೋತಿರ್ತೀರಾ. ಓಕೆ, ಸ್ಯಾಂಡಿ ಸೈನಿಂಗ್ ಆಫ್.